ನಾವು ಆಫೀಸ್ ಸೇರಿ 3 ವರ್ಷಗಳು ಕಳೀತಾ ಬಂದಿತ್ತು. ಆದರೂ ಇನ್ನೂ ಎಲ್ಲರೂ ಸೇರಿ ಒಂದು ಟ್ರಿಪ್ ಮಾಡಿರಲಿಲ್ಲ. ನಮ್ಮ ಪರಿಚಯ ಆಫೀಸ್ ಸೇರಿದ ಫಸ್ಟ್ ಡೇನೇ ಆಗಿತ್ತು. ಕನ್ನಡದವ್ರು ಹುಡ್ಕೊಂಡು ಹೋದಾಗಲೇ ಇವರೆಲ್ಲ ಸಿಕ್ಕಿದ್ದು. ಅದಕ್ಕೆ ಟ್ರಿಪ್ಗೆ ಹೋಗುವಾಗ ನಮ್ಮ ಹಿರಿಮೆಯನ್ನು ಬಿಂಬಿಸುವ ಹಂಪಿ ಕಡೆ ಹೊರಟ್ವಿ. ಮೊದಲು ಭೇಟಿ ಕೊಟ್ಟಿದ್ದು ವಿರೂಪಾಕ್ಷ ದೇವಸ್ಥಾನ. ನಮ್ಮನ್ನು ಸ್ವಾಗತಿಸಲು ಆನೆ ರೆಡಿಯಾಗಿತ್ತು. ಸುಮಾರು 11:40ಕ್ಕೆ ಬಂದ್ವಿ. ಆದರೆ 12 ಗಂಟೆಗೆ ದರ್ಶನ ಇರೋದ್ರಿಂದ ಇನ್ನೂ ನಮ್ಮನ್ನು ಒಳಗೆ ಬಿಟ್ಟಿರಲಿಲ್ಲ. ಅದಕ್ಕೆ ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಗೊತ್ತಿದ್ವಿ. ಟೆಂಪಲ್ ಕ್ಲೋಸ್ ಆಗಿದೆ, 20 ನಿಮಿಷ ವೇಟ್ ಮಾಡಿ ಅಂತ ಅಂದರು. ಅದಕ್ಕೆ ಅಕ್ಕಪಕ್ಕದಲ್ಲಿರುವಂತಹ ಪ್ಲೇಸಸ್ನ ವಿಸಿಟ್ ಮಾಡಕ್ಕೆ ಬಂದಿದ್ವಿ. ಓಕೆ, ನಿಮ್ಗೆ ಯಾಕೆ ಅಷ್ಟರಲ್ಲೇ ಅಲ್ಲಿ ಪೂಜೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಮಾಡಲ. ಸಮಯ ಸುಮಾರು 1 ಗಂಟೆ. ನಾವು ಇವಾಗ ವಿರೂಪಾಕ್ಷ ಟೆಂಪಲ್ನ ನೋಡಿದ್ವಿ. ಇವಾಗ ವಿಜಯ ವಿಠಲ ಟೆಂಪಲ್ ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 2 ಕಿಲೋಮೀಟರ್ ಟ್ರೆಕ್ ಮಾಡಿದ್ರೆ ಅಲ್ಲಿಗೆ ಹೋಗ್ಬೋದು. ಅದಕ್ಕೊಂದು ಸೀಕ್ರೆಟ್ ವೇ ಇದೆ. ನಮಗೆ ಇಲ್ಲಿ ಲೋಕಲೈಟ್ ಆಗಿರುವಂತಹ ದೇವ ಅವರಿದ್ದಾರೆ ಹೆಲ್ಪ್ ಮಾಡೋಕ್ಕೆ. ಸೊ ಸೀಕ್ರೆಟ್ ವೇವನ್ನು ತೋರಿಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಬಂಗಾರವನ್ನು ಮಾರುತ್ತಿದ್ದ ಮಾರುಕಟ್ಟೆ ಇಂದು ಬಿಕೋ ಎಂದು ಕೂಗುತ್ತಿದೆ. ಮುಗ್ದೋಯ್ತಾ? ಸೀಕ್ರೆಟ್ ಟ್ರೆಕ್ ಎಂದು ಇಲ್ಲಿ ಬಂದಿದ್ದೀವಿ. ಒಂದು ಅಣ್ಣ ನೀರು ಕೊಟ್ಟರು, ಅದಕ್ಕೆ ನಾವಿನ್ನು ಆರಾಮಾಗಿ ಹೋಗ್ತಾ ಇದ್ದೀವಿ. ರಸ್ತೆ ಉದ್ದಕ್ಕೂ ಈ ಥರದ ದೇವಸ್ಥಾನಗಳು ಕಾಣಿಸ್ತಿದೆ. ನಾವಿವಾಗ ಕಾರ್ನಲ್ಲೇ ಹೋಗಿದ್ರೆ ಇದನ್ನೆಲ್ಲ ನಾವು ಮಿಸ್ ಮಾಡ್ಕೋತಾ ಇದ್ವಿ. ಈ ಥರದ್ದು ಎಕ್ಸ್ಪ್ಲೋರ್ ಮಾಡೋದೇ ಒಂಥರ ಚಂದ. ಚಂದ 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 ನಮ್ಮ ಹಂಪಿ. ಆಮೇಲೆ ಇದು ಅಚ್ಯುತರಾಯನ್ ಸಿಟಿ ಡೆವಲಪ್ ಆಗಿದೆ ಹೆಂಗೆ ಅಂದರೆ, ಇಲ್ಲಿ ನೋಡಿದ್ರೆ ಒಂದು ತುಂಗಭದ್ರಾ ನದಿ ಹರಿತಾ ಇದೆ, ಆಮೇಲೆ ವರಾಹ ಟೆಂಪಲ್ ಇದೆ, ಆಮೇಲೆ ಪುಷ್ಕರಣಿ ಇದೆ ರೈಟ್ ಸೈಡಲ್ಲಿ, ಆಮೇಲೆ ಅಲ್ಲಿ ಕಾಣ್ತಾ ಇರುವಂತಹ ಬೆಟ್ಟವನ್ನು ಮಾತಂಗ ಪರ್ವತ ಅಂತ ಕರೀತಾರೆ. ಆಮೇಲೆ ಅಲ್ಲಿ ಹೋದರೆ ಅಚ್ಯುತರಾಯನ ಟೆಂಪಲ್. ಪ್ರಸಿದ್ಧವಾಗಿರುವುದೇನೆಂದರೆ ವಿಷ್ಣುವಿನ ಅವತಾರವನ್ನಾಗುವ ತಿರುವೆಂಗಳನಾಥನಿಗೆ ಈ ದೇವಸ್ಥಾನವನ್ನು ಸಮರ್ಪಿಸಲಾಗಿದೆ. ಮಂಟಪ ಕಂಬಗಳು ಎಲ್ಲ ಬೇರೆ ಕಂಬಗಳಿಗಿಂತ ಚೆನ್ನಾಗಿದೆ. ಇದು ಅಚ್ಯುತರಾಯನ ಬಜಾರು. ಇದು 375 ಮೀಟರ್ ಉದ್ದ ಇದೆ. ಇದನ್ನ ಸೂಳೆ ಬೀದಿ ಅಂತಲೂ ಕರೀತಾ ಇದ್ರು. ಇವಾಗ ಬಂದಿರುವ ಗುಹೆ ಸುಗ್ರೀವನ ಗುಹೆ. ಹಂಪಿಗೆ ಪುರಾಣಗಳ ಕಾಲದಲ್ಲಿ ಕಿಷ್ಕಿಂದೆ ಅಂತ ಕರೀತಾ ಇದ್ರಂತೆ. ರಾವಣನು ಸೀತೆಯನ್ನು ಕರ್ಕೊಂಡು ಹೋಗುವಾಗ ಆಭರಣಗಳನ್ನು ಇಲ್ಲೇ ಸೀತೆಯವರು ಒಗೆದಿದ್ದಾರೆ ಎಂಬ ನಂಬಿಕೆ, ಮತ್ತು ಸುಗ್ರೀವನು ರಾಮನಿಗೆ ಆ ಆಭರಣಗಳನ್ನು ಇದೇ ಜಾಗದಲ್ಲಿ ತೋರಿಸಿದ್ದಾರೆ ಅಂತ ಒಂದು ನಂಬಿಕೆ ಇದೆ. ಹರಕೆಯ ವೃಕ್ಷ ಇದೆ. ಇಲ್ಲಿ ಏನಾದರೂ ಕಲ್ಲನ್ನು ಒಂದರ ಮೇಲೆ ಒಂದಿಟ್ಟರೆ ಮನೆ ಕಟ್ಟಿಸುವ ಆಸೆ ಇಡುವುದಂತೆ. ಮತ್ತು ಈ ಮರಕ್ಕೆ ಏನಾದರೂ ಬಟ್ಟೆ ಕಟ್ಟಿದ್ರೆ ಮಕ್ಕಳಾಗ್ತಾರೆ. ಇಲ್ಲಿಂದ ವಿಜಯ ವಿಠಲ ಟೆಂಪಲ್ 500 ಮೀಟರ್ ಇದೆ. ಅದೇ ಹೋಗುವ ದಾರಿಯಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ಅಂಜನಾದ್ರಿ ಕೂಡ ಕಾಣಿಸ್ತದೆ. ವಿಜಯನಗರದಲ್ಲಿ ಒಂದು ಸ್ಪೆಷಲ್ ಅಂದ್ರೆ ಇಲ್ಲೊಂದು ಸೇತುವೆ ಇತ್ತು ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ಅಂತ. ಬಟ್ ಇದನ್ನ ನಿರ್ಮಿಸಿದ್ದು ಮರ ಮತ್ತು ಕಟ್ಟಿಗೆ ಇತರ ವಸ್ತುಗಳಿಂದ ಆಗಿರೋದ್ರಿಂದ ಹಾಳಾಗೋಗಿದೆ. ಇವಾಗ ಕೇವಲ ಕೆಲವು ಕಂಬಗಳನ್ನು ಹೊರತುಪಡಿಸಿ ಮತ್ತೇನು ಅವಶೇಷಗಳು ಉಳಿದಿಲ್ಲ. ಸುಮಾರು 90% ಬಂದ್ವಿ ನಾವು. ಆದರೆ ಇವಾಗ ಮಠ 2:30 ಮಧ್ಯಾಹ್ನ. ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಈ ಟೈಮ್ ಆದರೂ ಇನ್ನು ಬೇಸಿಗೆ ಕಾಲದಲ್ಲಿ ಹೆಂಗಿರುತ್ತೋ ನನಗಂತೂ ಗೊತ್ತಿಲ್ಲ. ಅದಕ್ಕೆ ಇವಾಗ ಸಿಕ್ಕಾಪಟ್ಟೆ ಹಸುವಾಗ್ಬಿಟ್ಟಿದೆ. ಇಲ್ಲಾದರೂ ತಿನ್ನಬೇಕು. ಫೈನಲಿ ಮಧ್ಯಾಹ್ನದ ಊಟ ಮಾಡ್ತಾ ಇದ್ದೀವಿ. ಮಿರ್ಚಿ ಮಾತ್ರ ಸಿಕ್ಕಾಪಟ್ಟೆ ಖಾರ ಇದೆ. ಈ ಥರ ಒಂದೊಂದು ಖಾರ ಬಟ್ ಇದು ಮೂವ್ ಆಗ್ತಿದ್ದಿಲ್ಲ, ಇದನ್ನು ಎಳಿತಿದ್ದಿಲ್ಲ. ಒಳಗಡೆ ವಿಷ್ಣುವಿನ ಗರುಡ ಇದೆ. ಗರುಡ ಮೂರ್ತಿ ಪೂಜೆ ಮಾಡಬೇಕಾದ್ರೆ ಮಜಾ ಅಂದರೆ ಇಲ್ಲಿ ಮಂಗೋಲಿಯಾದವರು ಮತ್ತು ಅರಬ್ಬರು, ಪರ್ಷಿಯನ್ರು, ಚೈನೀಸ್, ಬೇರೆ ಬೇರೆ ದೇಶದವರು ಕುದುರೆ ವ್ಯಾಪಾರಕ್ಕೆ ಬರೋರನ್ನ ನಾವು ಇಲ್ಲಿ ನೋಡ್ಬೋದು. ಮ್ಯೂಸಿಕಲ್ ಪಿಲ್ಲರ್ ಇದೆ, ಬಟ್ ಅದು 2015ರಲ್ಲಿ ಬಿದ್ದಿರೋದ ಕಾರಣ ನಾವು ಇವಾಗ ಟೆಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲೊಂದು ಅಪ್ಲಿಕೇಶನ್ ಇದೆ, ಅದರಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡಿ ನಾವು ಟೆಸ್ಟ್ ಮಾಡಬಹುದು. ವಿಜಯ ಮತ್ತು ವಿಠಲ ಟೆಂಪಲ್ನಲ್ಲಿರುವ ಜಯ ವಿಜಯ ಅವರ ಮೂರ್ತಿ. ಬಟ್ ಜಯ ಇದ್ದಾರೆ, ವಿಜಯ ಅವರು ಇಲ್ಲ. ಇಲ್ಲಿ ಅದನ್ನು ಹೊಡೆದಾಕಲಾಗಿದೆ. ಇಲ್ಲಿರುವ ಮೂರ್ತಿಯನ್ನು
ಪಾಂಡವಪುರಕ್ಕೆ ಕಳಿಸಿದಾರಂತೆ. ಕಪ್ಪೆ ನೀರಲ್ಲಿ ಜೀವಿತ ಆಗಿದೆ. ಯಾಕಂತ ಹೇಳಿಲ್ಲ ಈಗ ಇದು ನಾಗಲಿಂಗ ನೋಡಿ, ಇದು ಹಾವು, ಇದು ಲಿಂಗ ನಾಗಲಿಂಗ. ಇಲ್ಲಿಂದ ನೋಡಿ ಹಾವು ಓಡ್ತಾ ಇದೆ, ಆ ಥರ ಕಾಣುತ್ತೆ ಅಂತ ಇದ್ರೆ. ಆಮೇಲೆ ಹನುಮಂತ ಹಾಕ್ತಾರೆ, ಹನುಮಂತನ ಕೈ, ಒಂದು ಕೈ ಕಾಲು, ಒಂದು ಬಾಲ, ಒಂದು ಬಾಲ, ಒಂದು ಕೈ ಕೆಳಗೆ, ಒಂದು ಕೈ ಮ್ಯಾಲೆ. ಕೋತಿ ಕೂತ್ಕೊಂಡು ತನ್ನ ಮಗುವಿಗೆ ಹಾಲು ಕೊಡ್ತಾರೆ. ಇದು ಕಾಲು, ಇದು ಕೈ ಹಾಲು ಕೊಡ್ತಾರೆ. ಈಗ ನೋಡಿದ್ರೆ ದೊಡ್ಡ ಕೋತಿ ತಮ್ಮ ಸಣ್ಣ ಕೋತಿಗೆ 2 ಕೈಯಿಂದ ಮೇಲೆ ಎಬ್ಸ್ತಾ ಇದ್ದಾರೆ. ಆನೆಗಳು ಅಂದರೆ ಆ ಟೈಮಲ್ಲಿ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಬರ್ತಿದ್ರು. ವಿಜಯ್ ಯಾಲಿ ಅಂತ ಹೇಳ್ತೀವಿ. ಇದು ವಿಜಯನಗರ ಸಾಮ್ರಾಜ್ಯ ಎಲ್ಲ ಕಡೆ, ಎಲ್ಲ ಕಾರ್ನರ್ನಲ್ಲಿ ಇರುತ್ತೆ. ಅಲ್ಲಿ ನೋಡಿ ಆನೆ, ಕುದುರೆ. ಹಾಂ, ಇಲ್ಲಿ ಕೆಳಗಡೆ ನೋಡಿ ಆನೆ ಮೇಲೆ ಲಯನ್ ಬ್ಯಾಗ್, ಬಾಡಿ ಏನೈತಲ್ಲ ಕುದುರೆದು, ಫಿಗರ್ಸ್ ಏನು ಕಾಣ್ತಾ ಇದೆಲ್ಲ ನವಿಲು, ಕೈ ಏನೈತಲ್ಲ ಟೈಗರು, ಆಮೇಲೆ ಕ್ರೊಕೊಡೈಲ್ ಟೀತ್, ಆಚಿ ಸೊಂಡಿಲು ಏನೈತಲ್ಲ ಆನೆದು, ಆಮೇಲೆ ಕಿವಿ ರ್ಯಾಬಿಟ್ ಮೊಲದು. ವಿರೂಪಾಕ್ಷ ಮಂಟಪದಲ್ಲಿ ಚಿನ್ನ, ವಜ್ರ, ವೈಡೂರ್ಯಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಅಶ್ವಗಳನ್ನು ಮಾರಾಟ ಮಾಡುವಂತಹ ಮಂಟಪ ಇದಾಗಿತ್ತು. ಇಲ್ಲಿ ಸೆಕೆಂಡ್ ಬಿಗ್ ಅಂತಾರೆ, 7 ಕಡೆ ವ್ಯಾಪಾರ ಮಾಡೋ ಜಾಗ ಇತ್ತಂತೆ. ಇದರಲ್ಲಿ ಇದು 2ನೇ ದೊಡ್ಡದು. ಮತ್ತೊಂದು ಕಡೆ ಬಂದ್ವಿ ನಾವು, ಅಲ್ಲೇ ಕಾಣಿಸ್ತಿದೆಯಲ್ಲ ಅದು ವಿಜಯ ವಿಠಲ ಟೆಂಪಲ್. ಅಂಜನಾದ್ರಿಯಲ್ಲಿ ದರ್ಶನ ಮುಗಿಸಿದ್ವಿ. ಸ್ವಲ್ಪ ಕಷ್ಟ ಆಯಿತು. ಆ್ಯಕ್ಚುಲಿ ಇವತ್ತು ತುಂಬ ಸ್ಟ್ರೈನ್ ಆಗಿತ್ತು ಡೇ. ಮತ್ತೆ ನಾವು ಅಂಜನಾದ್ರಿ ಬೆಟ್ಟ ಹತ್ಬೇಕಾದ್ರೆ ತುಂಬ ಚಾಲೆಂಜ್ ಇತ್ತು, ಬಟ್ ಸ್ಟಿಲ್ ವಿ ಮೇಡ್ ಇಟ್. ಫಸ್ಟ್ ಹತ್ತಿದ್ದು. ಸೊ ಅಣ್ಣ ಇಲ್ಲಿ ಯಾಕೆ ಈ ಥರ ಮನ್ಕೊಂಡಿದ್ದಾರೆ ಅಂದರೆ, ನಿನ್ನೆ ನಿದ್ರೆ ಮಾಡದೆ ಬಂದಿದ್ದೀವಿ, ಅದಕ್ಕೆ ಈ ಕಲ್ಲಿನ ಮೇಲೂ ನಿದ್ರೆ ಬರ್ತಾ ಇದೆ. 2ನೇ ದಿನ ಸ್ಟಾರ್ಟ್ ಆಯಿತು. ಬೆಳಗ್ಗೆ 7 ಗಂಟೆಗೆ ಎದ್ವಿ, ಇವಾಗ 8 ಗಂಟೆ. ಇವತ್ತು ಪ್ಲ್ಯಾನನ್ನು ಸ್ವಲ್ಪ ಚೇಂಜ್ ಮಾಡಿ ಬಾದಾಮಿ ಕಡೆಗೆ ಹೋಗ್ತಾ ಇದ್ದೀವಿ. ನಾವಿವತ್ತು ಬಟ್ಟು, ಮಿರ್ಚಿ ಬಜ್ಜಿ, ಚಿತ್ರಾನ್ನ ತಿಂತಾ ಇದ್ದೀವಿ. ಹೇಳಿದ್ದೀವಿ ಇವತ್ತು 2 ಪ್ಲೇಟ್ ಬರಬೇಕು. ಭಾನು ಅಂತ ಹೋಟೆಲ್ ಇದೆ ಅಂಜನಾದ್ರಿ ಬೆಟ್ಟದ ಹತ್ರ, ತುಂಬ ಚೆನ್ನಾಗಿದೆ, ತಿನ್ನಿ ಬನ್ನಿ, ಸವೀರಿ. ಬಾದಾಮಿಯಲ್ಲಿ 3 ಗುಹೆಗಳಿದೆ. ಫಸ್ಟ್ ಕಾಣಿಸ್ತಾ ಇರೋದು ಮೊದಲನೇ ಗುಹೆ, ಇದು 2ನೇ ಗುಹೆ, 3ನೇ ಗುಹೆ. ಮೊದಲನೇದರಲ್ಲಿರೋದು ಈಶ್ವರನ ಸ್ಟ್ರಕ್ಚರ್ಸ್ಗಳು, 2ನೇದರಲ್ಲಿ ವಿಷ್ಣುವಿಂದಿದೆ, 3ನೇದರಲ್ಲಿ ಕೂಡ ಇದೆ. ಆ್ಯಂಡ್ ಇದು ಇಲ್ಲಿರುವಂತಹ ಕೆರೆಯ ವ್ಯೂ. ಅಲ್ಲಿಂದ ನಾವು ಪಟ್ಟದಕಲ್ಲಿಗೆ ಬಂದ್ವಿ. ಚಾಲುಕ್ಯರ ಮೊದಲ ರಾಜಧಾನಿ ಐಹೊಳೆ ಆಗಿರುತ್ತೆ. ಆಮೇಲೆ ಅವರು ಅಲ್ಲಿಂದ ಬಾದಾಮಿಗೆ ಸ್ಥಳಾಂತರ ಮಾಡ್ತಾರೆ. ಪಟ್ಟದಕಲ್ಲಿನಲ್ಲಿ ಮೇಯ್ನಾಗಿ ರಾಜರ ಪಟ್ಟಾಭಿಷೇಕ ಆಗುವಂತಹ ಕೆಲಸ ನಡೀತಾ ಇತ್ತು. ಚಾಲುಕ್ಯರ ಪ್ರಸಿದ್ಧ ರಾಜನಾದಂತಹ ಇಮ್ಮಡಿ ಪುಲಕೇಶಿಯನ್ನು ಪಲ್ಲವ ರಾಜನಾದಂತಹ ನರಸಿಂಹವರ್ಮನ ಸೋಲಿಸಿ ವಾತಾಪಿಕೊಂಡ ಅಂತ ಹೆಸರು ಗಳಿಸಿರ್ತಾನೆ. ಅದಾದ 14 ವರ್ಷದ ನಂತರ ಚಾಲುಕ್ಯರ ರಾಜನಾದಂತಹ 2ನೇ ವಿಕ್ರಮಾದಿತ್ಯನು ಪಲ್ಲವರನ್ನು ಸೋಲಿಸಿ ವಶಪಡಿಸ್ಕೊತಾನೆ. ಈ ದೇವಸ್ಥಾನವನ್ನ 2ನೇ ವಿಕ್ರಮಾದಿತ್ಯ ಗೆದ್ದಿರೋದ್ರಿಂದ ಅವ್ರ ಹೆಂಡತಿ ಕಟ್ಟಿಸಿದ್ರು. ನೋಡಿ ಡಿಫ್ರೆನ್ಸ್ ಅಂದರೆ ಲೆವೆಲ್ ಬಿದ್ದಿರೋದ್ರೆ ಇದೆ. ಅವನು ಫುಲ್ ಬ್ಯುಸಿ ಆಗಿದ್ದಾನೆ. ಇವ್ರು 3 ಜನರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಸಿಂಗಲ್ ಸುಂದರರು. ಅವನು ಅಣ್ಣಂದು ಮುಂದಿನ ವರ್ಷ ಮದುವೆ. ಪಟ್ಟದಕಲ್ಲನ್ನು ನೋಡಿದ್ವಿ. ಮಗ ಹೆಂಗಿತ್ತು ಪಟ್ಟದಕಲ್ಲು? ತುಂಬ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿದೆ. ಎಲ್ಲಿ ನೋಡಿದರೂ ಶಿವ. ಇವಾಗ ನಮ್ಮ ದೇವರ ಹತ್ರ ಕೇಳೋಣ, ಪಟ್ಟದಕಲ್ಲು ಹೆಂಗಿತ್ತು ಬ್ರೋ? ಪಟ್ಟದಕಲ್ಲು ನೋಡಿದ್ರೆ ಇಲ್ಲ ಫೋನಲ್ಲೇ ಮುಳುಗಿದ್ರೆ ಎಲ್ಲ? ಪಟ್ಟದಕಲ್ಲ, ಇಲ್ಲಿ ಪಟ್ಟದಕಲ್ದಾಗಿದ್ದೀವ ನಾವು. ಎಲ್ಲಿದ್ದೀವಿ ಇವಾಗ? ನಂಗೇನು ಬೇಡ, ಎಲ್ಲಿ ಬೇಕಲ್ಲಿ ನಿನ್ನ ಜೊತೆ ಬರಕತ್ತೀನಿ. ನನ್ನ ಲೋಕದಾಗ ನಾ ಇದ್ದೀನಿ, ಪ್ರೇಮ ಲೋಕದಲ್ಲಿ. ಪಟ್ಟದಕಲ್ಲಿಂದ ಹಂಪಿ ಕಡೆ ಹೊರಟ್ವಿ. ಬರುವಾಗ ಗಜೇಂದ್ರಗಡ ಅಂತ ಊರು ಸಿಕ್ತು. ಎಲ್ಲೋ ಕೇಳಿದ ನೆನಪಿತ್ತು ಗಜೇಂದ್ರಗಡದ ಕೋಟೆ ಅಂತ. ಹಾಗೆ ಅಲ್ಲಿರೋ ಲೋಕಲ್ಸ್ ಹತ್ರ ಕೇಳಿದ್ವಿ, ಇಲ್ಲೇನಾದರೂ ಕೋಟೆ ಇದೆಯಾ ಅಂತ. ಅವರು ಇಲ್ಲೊಂದು ವಾಡೆ ಇದೆ, ಶಿವಾಜಿ ಮನೆ ತಂದವರಲ್ಲೇ ಇರ್ತಾರೆ ಅಂತ ಅಂದರು. ಸರಿ ಅಂತ ಹೋದ್ವಿ. ಅಲ್ಲಿ ಹೋದಾಗ ನಮಗೆ ಒಬ್ಬರು ವೆಲ್ಕಮ್ ಮಾಡಿದ್ರು. ಆಮೇಲೆ ಅವ್ರ ಹತ್ರ ಎಲ್ಲ ಕತೆ ಕೇಳಿದಾಗ ಗೊತ್ತಾಯಿತು ಇವರೇ ಇಲ್ಲಿನ ಯುವರಾಜರು ಅಂತ. ಇವ್ರ ಅಜ್ಜನ ಕಾಲದಲ್ಲಿ ಇಲ್ಲಿ ಬಂದಂತಹ ಹುಲಿಯನ್ನು ಹೊಡೆದು ಅದನ್ನ ಇವಾಗ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅಲ್ಲಿಂದ ಮುಂದೆ ಬೆಟ್ಟ ಹತ್ಬಿಟ್ಟು ನಾವು ಮೇಲ್ಗಡೆಯಿಂದ ವ್ಯೂ ನೋಡೋಕ್ಕೆ ಅಂತ ಹೊರಟ್ವಿ. ರಮಣೀಯವಾದಂತಹ ದೃಶ್ಯ ನೋಡ್ತಾ ಸೂರ್ಯಾಸ್ತ ಬರಿಮಾಡಿಕೊಳ್ಳಲು ಕಾಯ್ತಾ ಇದ್ದಾಗ ಒಂದು ತಗಡ ಐಡಿಯಾ ಬಂತು. ಸೊ ನಮ್ಗಿವಾಗ ಒಂದು ಟಾಸ್ಕ್ ಮಾಡೋಣ ಅಂತ ಅನಿಸ್ತಿದೆ. ನಮ್ಮ ಋತಿಕ್ ಅವರು ಡ್ಯಾನ್ಸ್ ಮಾಡ್ತಾರಲ್ಲ, ಕೆಳಗಡೆ ಒಂದಷ್ಟು ಜನ ಲೋಕಲ್ಸ್ ಬಂದಿದ್ದಾರೆ. ಅವ್ರನ್ನ ಕರೆಸ್ಬಿಟ್ಟು ಬ್ಯಾಂಗ್ ಆಫ್ ಬ್ಯಾಂಗರಿ ಸಾಂಗ್ನ ರೀಲ್ ಮಾಡೋಣ ಅಂತ ಅನಿಸ್ತಾ ಇದೆ. ನಾವೇನು ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡಿಸಿ ಫ್ರೆಂಡ್ ಮಾಡಿಕೊಂಡು ಅಂತ ಕೇಳಿದ್ವಿ. ಅವ್ರು ನಮ್ಗಿಂತ ಹೆಚ್ಚಿಗೆ ಎಕ್ಸೈಟ್ ಆಗಿದ್ರು, ಮಾಡೋಕ್ಕೆ ರೆಡಿ ಇದ್ದರು. ಆದರೆ ನಮ್ಮ ಋತಿಕ್ ಅಣ್ಣನೇ ವಿಡಿಯೋ ಮಾಡೋಕ್ಕೆ
ಮನಸ್ಸು ತೋರಿಸ್ತಾ ಇರಲಿಲ್ಲ. ಆದರೂ ಹೆಂಗೋ ಮಾಡಿ ಕನ್ವಿನ್ಸ್ ಮಾಡಿ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಣ್ಣ ಇವಾಗ ಕಲಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಇದು ಮಾಮೂಲಿ ಗೊತ್ತಲ್ಲ ಇಷ್ಟಕ್ಕೂ ಆಮೇಲೆ ಚಾಕ್ಲೇಟ್ ಕಣ್ಣಲ್ಲೇ ಓಡಲು ಲಗೋರಿ ಬಂದ ಅಲ್ಲಿಂತ ನೋಡಿದ್ರೆ ಇದೇ ಗಜೇಂದ್ರ ಕಾಣ್ತಿತ್ತ ಗಜ ಆಕಾರ ಕಾಣ್ತಿತ್ತಣ್ಣ. ಅದ್ರ ಗಜ ಅಂದ್ರೆ ಆನೆ ಆಕಾರ ಕಾಣ್ತಿತ್ತು. ಆಮೇಲೆ ಬಾಯ್ಸ್ ಜೊತೆ ಟೀ ಕುಡಿದು ಅಲ್ಲಿಂದ ಸಣಕ್ಪುರ್ ಲೇಕ್ ಹತ್ರ ಇರುವಂತಹ ನಮ್ಮ ರೂಮ್ಗೆ ಬಂದು ಸ್ಟೇ ಆದ್ವಿ. ಬೆಳಗ್ಗೆ ಸ್ಟೇದಲ್ಲೇ ತಿಂಡಿ ಮಾಡಿದ್ವಿ. ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು, ಆದರೆ ತಿನ್ಲಿಕ್ಕೆ ಏನು ಅಷ್ಟೇನು ಚೆನ್ನಾಗಿರಲಿಲ್ಲ. ಅಲ್ಲೇ ಹರಟೆ ಹೊಡ್ಕೊಂಡು ಕೊನೆಯ ದಿನದ ಪ್ರಯಾಣ ಆರಂಭಿಸಿದ್ವಿ. ನಿನ್ನೆ ರಾತ್ರಿ ತೋರಿಸಿದಂತಹ ಕೆರೆಗೆ ಮತ್ತೆ ಹೋಗ್ತಾ ಇದ್ವಿ. ಇವತ್ತು ಬೆಳಗ್ಗೆ ನಿನ್ನೆ ಭಯ ಆಗ್ತಿತ್ತು, ಇವತ್ತು ಖುಷಿ ಆಗ್ತಿದೆ. ಇಲ್ಲಿಂದ ನೋಡ್ಬೋದಿತ್ತು. ಸಣಕ್ಪುರ ಕೆರೆಯನ್ನು ನೋಡ್ಕೊಂಡು ನಾವು ಮುಂದೆ ಹಂಪಿ ಕಡೆ ಹೊರಟ್ವಿ. ಮೊದಲು ನಾವು ನೋಡಿದ್ದು ಅಲ್ಲಿರುವಂತಹ ನರಸಿಂಹನ. ಅಲ್ಲಿಂದ ನಾವು ಕ್ವೀನ್ಸ್ ಬಾತ್ಗೆ ಹೋದ್ವಿ. ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಣಿಯರು ಸ್ನಾನ ಮಾಡ್ತಾ ಇದ್ದಂತಹ ಜಾಗ. ಮುಂದೆ ಹೋಗಿ ರಾಜಾಂಗಣಕ್ಕೆ ಎಂಟ್ರಿ ಕೊಟ್ವಿ. ರಾಜರು ಕೂತ್ಕೊಂಡು ಹಬ್ಬ ಹರಿದಿನಗಳನ್ನು ನೋಡ್ತಾ ಇದ್ದಂತಹ, ನೃತ್ಯಗಳನ್ನು ಮಾಡ್ತಾ ಇದ್ದಂತಹ ಜಾಗಗಳನ್ನು ನೋಡ್ವಿ. ಫಸ್ಟು ಅಲ್ಲಿಂದ ನೀರಿನ ಕೆನಲ್ ಹೆಂಗೆ ಬಂದಿತ್ತು ಆ ಕಾಲದಲ್ಲಿ, ನೀರನ್ನು ಹೆಂಗೆ ತರಿಸ್ತಾ ಇದ್ರು, ಅಲ್ಲಿಂದ ತಗೊಂಬಂದು ಕೆರೆಗೆ ಹೆಂಗೆ ಬಿಡ್ತಾ ಇದ್ರು ಅನ್ನೋದನ್ನು ನೋಡಿದ್ವಿ. ಇಲ್ಲಿ ನಾವು ಒಂದು ವಿಷಯ ಏನು ಅಂದರೆ 300 ರೂಪಾಯಿ ಕೊಟ್ಟು ಗೈಡನ್ನು ತೊಗೊಂಡಿದ್ವಿ. ಇಲ್ಲಿರುವಂತಹ ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು ಅಂತ ನಮ್ಮ ಆಸೆ ಆಗಿತ್ತು. ಇಲ್ಲಿ ನಮ್ಗೆ ಗಮನ ಸೆಳೆದಂತಹ ಪ್ಲೇಸ್ ಅಂದರೆ ಇದು ಸೀಕ್ರೆಟ್ ಚೇಂಬರು. ಇಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ರು. ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ವಾಟರ್ ಟ್ಯಾಂಕ್ ಥರ ಸಿಸ್ಟಮ್ ಇತ್ತು. ಸೊ ಇಲ್ಲಿ ನೀರಿದೆ ಅನ್ಕೋತಾರೆ ಜನ ಯಾರಾದರೂ ಬಂದರೆ, ಬಟ್ ಒಳಗಡೆ ಹೋಗಿ ಕೂತ್ಕೊಂಡು ಮಾತಾಡ್ತಾಯಿದ್ರು. ಸೀಕ್ರೆಟ್ ಚೇಂಬರಿಗೆ ಹೋಗಬೇಕು ಅಂದರೆ ಇಲ್ಲೇ ಪಕ್ಕದಲ್ಲಿರುವ ದಾರಿಯಲ್ಲಿ ಹೋಗಬೇಕು. ಇವಾಗ ಸೀಕ್ರೆಟ್ ಚೇಂಬರ್ ಒಳಗಡೆ ಹೋಗ್ತಿದ್ದೀವಿ. ಮುಂದೆ ಹೋಗಿದ್ದು ಕಮಲ್ ಮಹಲ್ಗೆ. ಇದು ಕೃಷ್ಣದೇವರಾಯ ಸಭೆ ನಡೆಸ್ತಾ ಇದ್ದಂತಹ ಜಾಗ. ರಾಜರ ಕುಟುಂಬದವರು ಸಮಯ ಕಳೆಯಲು ಇಲ್ಲಿ ಬರ್ತಾ ಇದ್ದರು. ಮುಸ್ಲಿಂ ಮಹಿಳೆಯರಿಗಾಗಿ ಇದನ್ನು ನಿರ್ಮಿಸಲಾಗಿತ್ತು. ಬಹುಮನಿ ಸುಲ್ತಾನರು ಇದಕ್ಕೆ ಅಟ್ಯಾಕ್ ಮಾಡದೇ ಇರುವ ಕಾರಣ ಇದನ್ನು ಇನ್ನೂ ನಾವು ನೋಡಲಿಕ್ಕೆ ಸಿಗ್ತದೆ. ಮುಂದೆ ಹೋಗಿದ್ದು ಆನೆ ಲಾಯಕ್ಕೆ, ಅಂದರೆ ಎಲಿಫೆಂಟ್ ಸ್ಟೇಬಲ್ಗೆ. ಇಲ್ಲಿ ರಾಜಮನೆತನದ ಸೈನ್ಯಕ್ಕೆ ಸೇರಿದ ಆನೆಗಳನ್ನು ಇರಿಸಲಾಗ್ತಾ ಇತ್ತು. 1565ರಲ್ಲಿ ನಡೆದಂತಹ ತಾಳಿಕೋಟೆ ಕದನದಲ್ಲಿ ಅಳಿಯ ರಾಮರಾಯನು ವಿಜಾಪುರ ಸುಲ್ತಾನರ ವಿರುದ್ಧ ಸೋಲ್ತಾರೆ. ಆನಂತರ ಅವರು ಹಂಪಿಯನ್ನು ಹಾಳು ಹಂಪಿಯನ್ನಾಗಿ ಮಾಡ್ತಾರೆ.